ಹಾಯ್ ಫ್ರೆಂಡ್ಸ್, ಗಣಪತಿ ಕ್ರಿಯೇಟಿವಿಂದ ಸುನಿಲ್ ಮಾತಾಡ್ತಾ ಇರೋದು. ಇವತ್ತು ಬಂದು ಹೆಬ್ಬೂರಿಂದ ಗುಬ್ಬಿಗೆ ಹೋಗೋ ಮೇನ್ ರೋಡ್ ಇದು. ಸಿರುವಾರೆಯಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಬಂದರೆ ಗುಬ್ಬಿ ಹೈವೇ ಬಂದಿರೋ ಪ್ರಾಪರ್ಟಿ ಇದು. ಇದು ಹೈವೇ ಡಬಲ್ ಮೈಸೂರು ಹೈವೇ ಇದು. ಮೈಸೂರು ಹೈವೇ ಅಂತಾರೆ ಇದನ್ನು. ಆಲ್ರೆಡಿ ರೋಡ್ ಸ್ಯಾಂಕ್ಷನ್ ಆಗಿದೆ. ಇದು ರೋಡ್ ಅಗ್ಲಾಗಕ್ಕೆ ಸ್ಯಾಂಕ್ಷನ್ ಆಗಿದೆ. ರೋಡ್ ಅಗ್ಲಾಗಕ್ಕೆ ಸ್ಯಾಂಕ್ಷನ್ ಆಗಿರೋದ್ರಿಂದ ಇವ್ರು ಬಿಟ್ಬಿಟ್ಟು ಫೆನ್ಸಿಂಗ್ ಹಾಕೊಂಡಿದ್ದಾರೆ. ನೀವೇ ನೋಡ್ಬೋದು. ಇದು ರೋಡ್ ಮಾರ್ಕ್ ಬಂದಿದೆ. ಆಲ್ರೆಡಿ ರೋಡ್ ಮಾರ್ಕ್ ಬಂದಿರೋದಕ್ಕೆ ಅಲ್ಲಿ ನೋಡಿ, ರೋಡಿಂದ ಇಷ್ಟವರೆಗೂ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಇದು ಏನು ಫೆನ್ಸಿಂಗ್ ಇದೆಯಲ್ಲ, ಈ ಎಂಡಿಂದ ಹೇಳಿದ್ವಿ ಆ ಕಡೆ ಅಲ್ಲಿ ಕೆಳಗಡೆವರೆಗೂ ಫೆನ್ಸಿಂಗ್ ಇದೆ ನೋಡಿ. ಅಲ್ಲಿ ಕಾಣ್ಬೋದು ನಿಮ್ಗೆ. ಅಲ್ಲಿವರೆಗೂ ಫೆನ್ಸಿಂಗ್ ಇದೆ. ಮಾವಿನ ಗಿಡ, ತೆಂಗಿನ ಗಿಡ ಹಾಕಿದ್ದಾರೆ. ಏನು ಫೆನ್ಸಿಂಗ್ ಬರುತ್ತೆ. ಫೆನ್ಸಿಂಗ್ ಆ ಎಂಡಿಂದ ಸ್ಟಾರ್ಟ್ ಆದರೆ ಒಂದು 50 ಅಡಿಯಿಂದ 60 ಅಡಿವರೆಗೂ ಬಿಟ್ಟಿದ್ದಾರೆ. ಅವ್ರಿಗೆ ರೋಡ್ಗೆ ಅಂತ ರೋಡ್ ಮಾರ್ಕ್ ಆಗಿದೆ. ಡಬಲ್ ರೋಡ್ ಸ್ಯಾಂಕ್ಷನ್ ಆಗಿದೆ. ಈ ಕಡೆ ಏನಾಗಿದೆ, ಆ ಕಡೆ ಅಷ್ಟು ಸೇಮ್ ಬರ್ತಿತ್ತು. ಹಂಗಾಗಿ ಅವ್ರು ರೋಡ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಫೆನ್ಸಿಂಗ್ ಹಾಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದು 140 ಅಡಿಯಿಂದ 150 ಅಡಿವರೆಗೂ ಬರುತ್ತೆ ರೋಡ್ ಫ್ರಂಟೇಜು. ಈ ಎಂಡರ್ಗೂ ಬರುತ್ತೆ. ಈ ಎಂಡರ್ಗೂ ಬರುತ್ತೆ. ಸುತ್ತ ಫೆನ್ಸಿಂಗ್ ಇದೆ. ಜಾಗ ಬಂದು ಸುತ್ತ ಫೆನ್ಸಿಂಗ್ ಇದೆ. ರೋಡ್ ಫ್ರಂಟೇಜ್ ಜಾಸ್ತಿ ಇರೋದ್ರಿಂದ ಯಾರಾದರೂ ಪೆಟ್ರೋಲ್ ಬಂಕ್ ಮಾಡ್ಕೊಳ್ಳೋರು ಏನಾದ್ರು ಮಾಡ್ಕೊಳ್ಳೋರು ಇದ್ದರೆ ಈ ರೋಡ್ಗೆ ಆರಾಮಾಗಿ ಫ್ರಂಟೇಜ್ ಕಮರ್ಷಿಯಲ್ ಏನಾದ್ರು ಪ್ಲಾನ್ ಮಾಡ್ಕೊಳ್ಳೋರು ಇದ್ದರೆ ಆಗುತ್ತೆ. ಇದು ಬಂದು 52 ಕುಂಟೆ ಪ್ರಾಪರ್ಟಿ ಇದೆ. ಇವ್ರು ಬಂದು ಪರ್ ಕುಂಟೆ ಜನರಲ್ ಪ್ರಾಪರ್ಟಿ. ಪರ್ ಕುಂಟೆಗೆ 3,80,000 ರೂಪಾಯಿ ಕೊಟ್ಟು ಮಾಡ್ತಾಯಿದ್ದಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಯಾರ ಇಂಟ್ರೆಸ್ಟ್ ಇರೋ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.